ನಿನ್ನೆ ವಿಡಿಯೋನೇ ಮುಂದುವರಿಸ್ತಾ ಇದೀವಿ. ನಮ್ಮ ಪಾಪ ನೋಡಿ ಎಲ್ಲಿ ಹೋಗ್ತಾ ಇದ್ದಾಳೆ, ರೋಡ್ ಗೊತ್ತಾಗ್ತಾ ಇಲ್ಲ ಅವಳಿಗೆ. ಬಾರವ ಚಿನಿ, ಇಲ್ಬಾ ಅಮ್ಮ, ಇಲ್ಲೋಗನ ಬಾ, ಹೋಗ್ಬಾರ್ದಲ್ಲ ಎಲ್ಲ ಬಾ, ಸೀದಾ ಹಿಂಗೆ ರೋಡ್ ಇಲ್ವಾ, ಬಾ ಇಲ್ಲ ಸೋಂಬ. ಆಮೇಲೆ ಬಸ್ ಹೋದ್ರೆ ಸಾರಿ ಪಾರ್ಟ್ 3 ಜಗಳಾಡಿರ ಫ್ರೀ ಬಸ್ ವಾಲ್ಟು ಬಿಟ್ರು ದುಡ್ಡು ಕೊಡಂಗಾಯ್ತು, ಯಾಕೆ ಹೋಗೋರು ಫ್ರೀ ಬಸ್ ಅಲ್ವಾ ಚೆನ್ನಾಯ್ತವಳೆ ಹೆಂಗಸ್ರುಗಳಿಗೆ ಅಂತ ನಗ್ತಾರೆ. ನಮಗೆ ಒಂಥರ ಹೇಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ, ಆ ಥರ ಸನ್ನಿವೇಶಗಳು ನಡೀತೈತೆ. ಈಗೆಲ್ಲ ಇದಕ್ಕೆಲ್ಲ ಇದು ಮಾಡೋದ ಎಜುಕೇಷನ್ಗೆ, ಮಕ್ಕಳಿಗೆ, ಆಸ್ಪತ್ರೆಗಳಿಗೆ ಈ ಥರ ಎಲ್ಪ್ ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಎಲ್ಪ್ ಆಗುತ್ತೆ. ಬಡವ್ರ ಬಗ್ರು ಪ್ರಾಣನಾರ ಉಳಿತೈತೆ. ಆಮೇಲೆ ಮಕ್ಕಳು ಓದಿದ್ರೆ ಮುಂದೆ ನಮ್ಗಿಂತ ಸ್ಕೀಮ್ ಇತ್ತಪ್ಪ, ಇಂಥ ಸ್ಕೀಮಲ್ಲಿ ನಾವು ಓದಿದ್ವಪ್ಪ ಅಂತ ನೆನೆಸ್ಕೊಂತಾರೆ. ಹೇಳಿ ನೋಡೋಣ ಅಂತ ನನ್ನ ಅನಿಸಿಕೆ. ಯಾರು ತಪ್ಪು ತಿಳ್ಕೊಬೇಡ್ರಿ, ನನ್ನ ಮನಸ್ಸಿಂದ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ. ಅಷ್ಟೇ. ತಪ್ಪಾದರೆ ನನ್ನನ್ನು ಕ್ಷಮಿಸಿ. ನಾನು ಎಂದೋ ಮಾತಾಡಬೇಕು ಅಂತ ಅನಿಸಿತ್ತು ಈ ಥರ. ಆಮೇಲೆ ಕೆಲವೊಬ್ಬೊಬ್ರು ಏನೇನೋ ಮಾತಾಡ್ಕೊತಾರೆ, ಕೆಲವೊಬ್ರು ಕಂಡಕ್ಟ್ರು ಬಸ್ ಅಂತ ಬಂದ್ಬಿಡ್ತಿ ಇಲ್ಲಿ ಅಂತ ಬೈತಾರೆ. ಹಿಂಗೆಲ್ಲ ನೋವುಗಳು ಇರ್ತವೆ. ಅಷ್ಟು ನಾನು ಇಷ್ಟು ಹೇಳ್ತೀನಿ. ಇನ್ನೂ ಏನಾದರೂ ನೆನೆಸ್ಕೊಂಡು ಹೇಳ್ಬೇಕು ಅಂತಿದ್ರೆ ಇನ್ನೊಂದು ಸಲ ಮಾತಾಡ್ತೀನಿ. ದಯವಿಟ್ಟು ಕ್ಷಮಿಸಿ, ನಾನು ಏನಾದ್ರು ತಪ್ಪು ಮಾತಾಡಿದ್ರೆ. ಸೌಕರ್ಯ ಇಲ್ಲ. ಅವಾಗ ಹಿಂದಿನ ಕಾಲದಾಗೆ ಅಷ್ಟೊಂದು ಜನ ಮಕ್ಕಳನ್ನೆಲ್ಲ 6 ಜನ 7 ಜನ 8 ಜನ ನನ್ನ ಮಕ್ಕಳು ಇದು ಮಾಡ್ಕೊಂಡು ಅವರೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ತೆಗ್ದಿದ್ರು. ಅವಾಗೆಲ್ಲ ಓದಿಸ್ಕೊಂಡು ಹಂಗಿದ್ರು. ಈಗ ಪ್ರೈವೇಟ್ಗಳೆಲ್ಲ ಬಂದುಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಇದೇ ಇಲ್ಲ. ಮಕ್ಕಳನ್ನ ಯಾರೇ ಆಗಿರಲಿ 10-20 ಸಾವಿರದಾಗ ಓದ್ಸೋಕ್ಕಾಗೋದೇ ಇಲ್ಲ. ಎಲ್ಲ ಲಕ್ಷಗಟ್ಟಲೆ ಬೇಕು. ಅವರೆಲ್ಲ ಯಾತ್ರ ತರ್ತಾರೆ. ಇಲ್ಲ ಮಕ್ಕಳನ್ನ ಇಕ್ಕೊಂಡು ವ್ಯವಸಾಯ ಮಾಡೋಣ ಅಂದರೆ ಮಳೆ ಬರೋಲ್ಲ. ಆಮೇಲೆ ಬೋರ್ಗಳು ನಿಂತು ಹೋಗ್ತವೆ. ಏನು ಮಾಡಬೇಕು? ಮೊದಲು ಅಂದರೆ ಮಳೆ ಬರೋದು ಬೇಕಾದಂಗೆ ಬಿಡು ನಡಿಯೋ ಹೊಲಗೆಯು ತಟಗೆಯು ಅನ್ನೋರು. ಈಗ ಏನು ಮಾಡಬೇಕು? ಆಮೇಲೆ ಪ್ರತಿಯೊಂದು ಎಲ್ಲ ಕಂಪ್ಯೂಟ್ರುಗಳು ಎಲ್ಲ ಪ್ರತಿಯೊಂದು ಇವು ಬಂದವೆ. ಮೊದಲು ಕೈಯಲ್ಲೇ ಎಲ್ಲ ಕೆಲಸ ಮಾಡೋರು. ಅಂದರೆ ಇವಾಗ ನೀವು ಅನ್ಕೊಬೋದು ಇವ್ರಿಗೆ ಏನು ಮಾಡೋ ಕೆಲಸ ಇಲ್ಲ, ಇದೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಇಲ್ಲಿ ಹಳ್ಳಿಲಿ ಆಗಿರ್ಬೋದು, ನಾವು ಕೆಲವು ಕಡೆ ನೋಡಿದ್ದೀವಿ ಸಿಚುವೇಶನ್ನ, ಅದಕ್ಕೋಸ್ಕರ ಹೇಳ್ತಿರೋದು. ಇವಾಗ ನಮ್ಮದೇ ಅನ್ಕೊಳ್ಳಿ, ನಮ್ಮದೇ ತೋಟ, ಮಳೆ ಬರೋಲ್ಲ, ನಾವು ಏನು ಮಾಡೋದು? ಒಂದೊಂದ್ಸತಿ ಬರುತ್ತೆ ನೋಡಿ. ಇವಾಗೆಲ್ಲ ಈ ತಿಂಗಳು ಸ್ಟಾರ್ಟ್ ಆಗಿದೆ, ಆಗಸ್ಟು, ಒಂದು ವಾರದಿಂದ ಅಷ್ಟೇ ಮಳೆ ಬರ್ತಿರೋದು. ಅಕ್ಕಿ ಕೊಡ್ತಾರೆ ಅಂತ ಹೋದ್ರೆ ಅತ್ತಂಬರಮ್ಮ ಇತ್ತಂಬರಮ್ಮ ನಿಮ್ಮ ಮನೆ ಕೆಲ್ಸದವ್ರೆ ನಂಗೆ ಕೊಡಲ್ಲ, ಹಂಗೆ ಹಿಂಗೆ ಅಂತಾರೆ. ಕೆಲಸ ಯಾರಕ್ಕೂ ಮನೆಯಿಂದ ಕೊಟ್ಟಾರೋ ಅವ್ರು ಸ್ವಂತ ಪ್ರಯತ್ನದಿಂದ ಅವ್ರ ಕಲೆಯಿಂದ ಅವ್ರು ಕಲ್ತಿರೋ ವಿದ್ಯೆ. ಅದನ್ನ ಏನಕ್ಕೆ ಅವರೆಲ್ಲ ಅದನ್ನ ಇದು ಮಾಡಬೇಕು? ನಿಮ್ಮ ಮನೆಗೆ ಕೆಲಸದವ್ರೆ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ ಅಂತ. ಯಾಕೆ ಅವ್ರ ಮನೇಲಿ ಅವ್ರೊಬ್ರು ಮೇಷ್ಟ್ರ ಇರ್ತಾರೆ, ಅವತ್ತು ಅವ್ರ ಹೆಂಡತಿ ಮಕ್ಕಳೆಲ್ಲ ಉಪವಾಸ ಇರ್ಬೇಕಾ? ಹೇಳಿ ನೋಡೋಣ. ಅವ್ರೊಬ್ರು ಕೆಲಸ ತೆಗೆದ್ಬಿಟ್ರೆ ಅವ್ರೊಬ್ರು ದುಡ್ಗಿಂದ ಎಲ್ಲ ಜೀವನ ಮಾಡೋಕ್ಕಾಗುತ್ತಾ? ಇಲ್ಲ ತಾನೇ. ಅವ್ರ ಹೆಂಡತಿ ಮಕ್ಕಳು ಅವ್ರ ಮಕ್ಕಳನ್ನ ಓದಿಸೋದೆಲ್ಲ ಬೇಡವಾ? ಹೇಳವ ನೋಡೋಣ. ಈಗ ಅಷ್ಟು ಈಗ ಒಂದು ಮೇಷ್ಟ್ರು ಅಂದರೆ ಒಂದು 50 ಸಾವಿರ ಬಂದರೆ 50 ಸಾವಿರ ಮನೆ ಮಕ್ಕಳಿಗೆಲ್ಲ ಆಗ್ಬಿಡುತ್ತಾ? ಅವ್ರು ಏನೋ ಗಂಡ ಹೆಂಡತಿ ತಿನ್ಬೋದು. ಮಕ್ಳುಗಳು ವಿದ್ಯಾಭ್ಯಾಸ ಕೊಡ್ಸೋದು ಬೇಡವಾ? ಕೊಡಿಸ್ಬೇಕು ತಾನೆ. ಅವಾಗ ಅವ್ರು ಏನು ಮಾಡ್ತಾರೆ? ಹೇಳಿ ನೋಡೋಣ. ತಿನ್ನಕ್ಕೆ ಅನ್ನಕ್ಕೂ ಕೊಡೋವಿಷ್ಟಕ್ಕೆ ಸೊಸೈಟಿ ಕಾರ್ಡಾಗ ಅದೈತಿ ಅಂತ ಎಲ್ಲ ಇದು ಮಾಡಿದ್ರು ಗುರುತಿಸಿದ್ರೆ ಅವ್ರು ಏನು ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ. ನೀವು ತಪ್ಪು ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಷ್ಟೇ ಅಪ್ಪ. ಇಂಥ ವಾತಾವರಣ ನೋಡಿಬಿಟ್ಟು ಜನಗಳು ಎಷ್ಟೋ ಜನ ನನಗೆ ಮಕ್ಕಳೇ ಬೇಡ, ನಾವೇ ಮದುವೆನೇ ಬೇಡ, ನಾವು ಹಿಂಗೆ ಇದ್ಬಿಡೋಣಲ್ವ, ಯಾಕೆ ಇದೆಲ್ಲ ಕಟ್ಕೊಂಡು ಅನ್ನೋರು. ಹಿಂದಿನ ಕಾಲದಾಗೆ ಅಷ್ಟೊಂದೆಲ್ಲ ಈ ಸೌಲಭ್ಯ, ಮಳೆ ಬೆಳೆ ಎಲ್ಲದೂ ಬರೋದ್ರಿಂದ ಜನಗಳು ಏನು ಗೊತ್ತಾ, ಬಿಡು 10 ಮಕ್ಕಳಾಗ್ಲೂ ಹೇಳು ನಾನು ಸಾಕ್ತೀನಿ, ಆಮೇಲೆ 4 ಜನ ಹೆಂಡ್ತಿದಿರಾಗ್ಲೂ ಹೇಳು ನಾನು ಸಾಕ್ತೀನಿ ಅನ್ನೋ ಕೆಪಾಸಿಟಿ ಅವ್ರಿಗಿತ್ತು. ಈಗ ಒಂದು ಹೆಂಡ್ತಿ ಸಾಕೋದು ಕಷ್ಟ, ಒಬ್ಬ ಮಕ್ಕಳು ಸಾಕೋದು ಕಷ್ಟ. ಇಂಥ ಪರಿಸ್ಥಿತಿ ಇವತ್ತಿನ ಇದ್ರಾಗ ಬಂದೈತಿ. ಎಲ್ಲಿ ಕೆಲ್ಸಕ್ಕೆ ಹೋದ್ರೂ ಸಣ್ಣ ಪುಟ್ಟ ಕೆಲಸಗಳು ಸಿಕ್ಕಲ್ಲ, ಓದಿರ್ಬೇಕು. ಇಂಥವು ಮೊದಲು ಅಂದ್ರೆ ಯಾರ ಕೂಲಿ ಹೋದ್ರೆ ಆಮೇಲೆ ಮಳೆ ಬರೋದು, ತರಕಾರಿ ಬೆಳೆಯೋರು ಏನೇನೋ ಬೆಳೆಯೋರು ಕೂಲಿ ಹೋದ್ರು ಕೂಲಿ ದುಡ್ಡಲ್ಲಿ ಜೀವನ ಮಾಡೋರು. ಇವತ್ತಿನ ಸಾಕು ಏನೂ ಇಲ್ಲ. ಯಾವ್ದಾರ ಓದಿದ್ರೆ ಮಾತ್ರ ಒಂದು ಕೆಲಸ. ಅದಕ್ಕೂ ಪಾಪ ಅವ್ರಿಗೂ ಓದಿರೋರಿಗೂ ಇತ್ತಂಬ ಪಾಪ ಅವ್ರದ್ದು ಕಷ್ಟನೇ ಇರಲಿ. ಹಿಂಗೆಲ್ಲ ಮಾಡ್ತಾರೆ. ಇದನ್ನೆಲ್ಲ ಯಾರಿಗೆ ಹೇಳ್ಬೇಕು, ಯಾರಿಗೇನು ಮಾಡಬೇಕು ಪಾಪ? ಹೇಳಪ್ಪ ನೋಡೋಣ. ನಾನು ಹಿಂಗೆಲ್ಲ ಮಾತಾಡಿರೋದಕ್ಕೂ ಸಿಕ್ಲಿಕ್ಕೆ ಹಾಕೊಂಡ್ಕೊಂಡ್ರು ಅಂದ್ಕೊಂಡಿರ್ಬೋದು. ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನನಗೆ ಇರೋದು ಅನಿಸಿರೋದು ನಾನು ಮಾತಾಡ್ತಾ ಇದ್ದೀನಿ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ತಪ್ಪಿದ್ರೆ ನನಗೆ ನನ್ನ ಹತ್ರ ಹಿಂಗೆ ಮಾತಾಡಬೇಡ ಅಂತ ಹೇಳ್ರಿ. ಏನಿಲ್ಲ, ನಾನೇನು ಬೇಜಾರು ಮಾಡ್ಕೊಳಲ್ಲ. ಇಷ್ಟು ಎಲ್ಲ
ನಮಗೂ ಸೋತು ಸಾಕಾಗಿ ಜೀವನ ಎಷ್ಟೋ ಜನ ನನಗೆ ಜೀವನವೇ ಬೇಡ ಇದೆಲ್ಲವ ಅಂದ್ಕೊಂಬಿಟ್ಟು ಸತ್ತೋಗೋರಿದ್ದಾರೆ. ಹೇಳಿ ನೋಡೋಣ, ಹೆಲ್ಪ್ ಮಾಡ್ತೀನಿ ಹೋಗು ಅಂತ ಎಲ್ಲ ಇದು ಮಾಡ್ತಾರೆ. ಯಾವ ಹೆಲ್ಪು ಇಲ್ಲ, ಏನೂ ಇಲ್ಲ. ಹಾಂ, ಹೇಳಿ ನೋಡೋಣ, ಒಂದು ಮಗುನ ಓದಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ, ಎಷ್ಟಿದು ಯಪ್ಪ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇಟ್ಕೊಂಡು ಆಗಲ್ಲ. ಹಾಂ, ಅವ್ರ ಕನಸುಗಳನ್ನೆಲ್ಲ ಈಡೇರಿಸ್ರಿ ಸ್ವಲ್ಪ ಅಂತ, ಈಡೇರ್ಸೋಕ್ಕೆ ಹೆಲ್ಪ್ ಮಾಡಿರಿ ಅಷ್ಟೇ ನಾನು ಹೇಳ್ತೇನೆ. ಇವಾಗ ಆಮೇಲೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೇ 10-15 ಸಾವಿರ ದುಡ್ಡು ಇಕ್ಬೇಕು. ಇವಾಗ ಆರು ಬಂದ್ರೆ ತೋರ್ಸಕ್ಕಾಗಲ್ಲ ಅಂತ ಎಷ್ಟೋ ಜನ ಆ ರೇಂಜಿಗೆ ಅಷ್ಟು ದುಡ್ಡು ಇವಾಗ ಇದಾಗಿರೋದು. ಇನ್ನೇನು ಮಾಡ್ತಾರೆ, ಜೀವನ ಎಕ್ಕಕ್ಕಾಗಲ್ವಲ್ಲ, ಇನ್ನೇನು ಮಾಡ್ತಾರೆ, ಇರೋದೇ ಬೇಡ ಅಂತೂ ಸಾಕ್ಷಿ ಹಾಕಿ ಬಿಡ್ತಾರೆ ಮಕ್ಕಳು. ಅದಕ್ಕೆ ಮತ್ತೆ ಬೀದಿಲೆಲ್ಲ ಮಕ್ಕಳನ್ನ ಬಿಟ್ಟು ಹೋಗೋದು. ಅಷ್ಟೊಂದು ದುಡ್ಡುಗಳೆಲ್ಲಾದ್ರೂ ಏನು ಮಾಡ್ತಾರೆ, ಬೇಡ ನಮಗೆ ಮಕ್ಕಳು ಬೇಡ. ನಾವು ಸ್ವಲ್ಪ ಏನೋ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳಾರಾದ್ರೆ ಅಥವಾ ಏನಾರು ಮಾಡೋದಾದ್ರೆ ಸ್ವಲ್ಪ ಏನಾರು ತೋರಿಸ್ಬೋದು. ಆದರೆ ಅದು ಆಗಲ್ವಲ್ಲ. ಗೊತ್ತಾ, ದುಡ್ಡು ಒಂದು ಇಂಪಾರ್ಟೆಂಟು ಅಂತ ಅನ್ನಿಸುತ್ತೆ. ಮೊದಲೇನೂ ಇಲ್ಲ, ಮೊದಲು ಅಷ್ಟೇನಿರಲಿಲ್ಲ, ವ್ಯವಸಾಯ ಎಲ್ಲ ಇರೋದು. ಈಗ ಅವೆಲ್ಲ ಇಲ್ಲ, ಮಳೆ ಬೆಳೆ ಎಲ್ಲ ಹಿಂಗೆ ಹಾಕುಂತೈತೆ. ಅದರಿಂದ ಜನಗಳಿಗೂ ಭಾರಿ ಪ್ರಾಬ್ಲಮ್ಮು ಅಷ್ಟು. ಆಮೇಲೆ ನಾವು ಊರ ಕಡೆ ಯಾರಾದ್ರೂ ಆಕೆ ಅಷ್ಟು ಇಂಕೆ ಅಷ್ಟು ಅಲ್ಲಿ ಹೋಗ್ತಾನೆ ಏನಿಲ್ಲ, ನಾವೇನಾರ APL BPL ಏನಾರ ಮಾಡಿಸ್ಬೇಕು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತಂದೇನಮ್ಮ ಅಂತಾರೆ. ಯಾಕೆ ಅವರೇ ಭಿನ್ನ ಭೇದ ಮಾಡಲ್ವಾ? ಮಾಡ್ತಾರೆ ತಾನೇ. ನಮ್ಗೆ ಯಾಕೆ ಹಂಗೆ ಅಂತಾರೆ? ನೀವು ಜಾತಿ ಭೇದ ಮಾಡ್ತೀರಾ, ನೀವು ಜಾತಿ ಭೇದ ಮಾಡ್ತೀರಾ, ನಾವು ಮಾಡ್ತಾ ಇದ್ದೀವ? ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ? ಆಮೇಲೆ ಆ ಜಾತಿಗೆ ಇಷ್ಟು ಸೌಲಭ್ಯ, ಈ ಜಾತಿಗೆ ಇಷ್ಟು ಸೌಲಭ್ಯ ಇಲ್ಲ ತಾನೆ. ಜನ ಯಾರು ಮಾಡ್ತಾ ಇಲ್ಲ. ನೀವು ಯಾವ ಜಾತಿ, ನೀವು ಯಾವ ಇದು ಅಂತ ಎಲ್ಲ ಫ್ರೆಂಡ್ಸ್ ಥರ ನೋಡ್ಕೊಂತಾರೆ. ಯಾವ ಜಾತಿ ಆದ್ರೇನು ನಾವೆಲ್ಲ ಮುಂದೆಯ ಅಂದ್ಕೊಂತಾರೆ. ಜಾತಿ ಇದೆಲ್ಲ ಬೇರೆ ಒಂದು ಗೌರ್ಮೆಂಟ್ ಸೌಲಭ್ಯ ತಗೋಬೇಕು ಅಂದ್ರೂ ಬೇಗ ಆಗಲ್ಲ. ವರ್ಷಗಟ್ಲೆ, 10 ವರ್ಷಗಟ್ಲೆ ಅನಿಸ್ತಾರೆ. ಕೆಲವು ಜನ ಅದು ಹೆಣ್ಬೇಕಾಗ್ದೇ ಕೈ ಬಿಟ್ಬಿಟ್ಟಿದ್ದಾರೆ. ಬೇಡವೇ ಬೇಡ, ಅದು ಸಾಧು ಬೇಡ, ಅದು ದುಡ್ಡು ಖರ್ಚು ಮಾಡೋದು ಬೇಡ, ಬಂದು ಅದಕ್ಕೆ ಸಹಿ ಅಂತ ಅದು ಎಷ್ಟೋ ಜನ ಕೈ ಬಿಟ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಇವಕ್ಕೆಲ್ಲ? ಇವಕ್ಕೆಲ್ಲ ಪರಿಹಾರ ಏನು ಇಲ್ದ ಗತಿ ಏನಾಗಬೇಕು ಹೇಳಪ್ಪ? ಇಷ್ಟೇ, ಏನು ಇಲ್ದ ಗತಿ ಏನು? ಶಿವಪಾದವೇ ಗೋವಿಂದ ಅನ್ಬೇಕು ಅಷ್ಟೇ. ಚಿಂತು ಮಾರಿ ಇಷ್ಟೆಲ್ಲ ಅನಿಸಿಕೆ ನನ್ನಲ್ಲಿ ಐತೆ. ಅನಿಸಿದ್ದು ನಾನು ಮಾತಾಡಿದೆ. ಚಿಂತು ಮಾರಿ ಪಾಪ ಬಸ್ನವ್ರಿಗೆ ಎಷ್ಟು, ಪ್ರೈವೇಟ್ ಬಸ್ನವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ. ಆಮೇಲೆ ಆಟೋದವ್ರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗಿದೆ. ಈ ಎಲ್ಲದೂ ನೋಡ್ಕೊಂಡು ಸ್ವಲ್ಪ ಜನಗಳು ಬೆಂಬಲ ಕೊಟ್ಕೊಂಡು ಇದಕ್ಕೆಲ್ಲ ಒಂದು ಸ್ವಲ್ಪ ಕಡಿವಾಣ ಹಾಕ್ಬೇಕು ಅಂತ ನನ್ನ ಅಭಿಪ್ರಾಯ. ನನ್ನೊಬ್ಬರು ಕೈಲೇ ಸಾಧ್ಯವಿಲ್ಲ. ಇಷ್ಟು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀವಿ. ಮತ್ತೆ ನಾಳೆ ಸಿಗ್ತೀವಿ. ಧನ್ಯವಾದಗಳು.